ನಿಮ್ಮ ನ್ಯೂಸ್ 88 ಕನ್ನಡ ವಾಹಿನಿಯು ಕಳೆದ 2 ದಿನಗಳ ಹಿಂದೆ ಮಾರುಕಟ್ಟೆಯಲ್ಲಿ ಎಗ್ಗಿಲ್ಲದೆ ಪ್ಲಾಸ್ಟಿಕ್ ಮಾರಾಟ ಎಂಬ ಶೀರ್ಷಿಕೆ ಅಡಿಯಲ್ಲಿ ಸುದ್ದಿಯನ್ನ ಬಿತ್ತರ ಮಾಡಿತ್ತು. ಈ ನಿಟ್ಟಿನಲ್ಲಿ ಪಾಲಿಕೆ ಆಯುಕ್ತರು ಗಮನಹರಿಸಿ ಗೋಕುಲ್ ರಸ್ತೆಯಲ್ಲಿರುವಂತಹ ಗೋಡೌನ್ಗೆ ಭೇಟಿ ನೀಡಿದ್ದಾರೆ. ಇನ್ನು ರಾಜ್ಯ ಸರ್ಕಾರ ಏಕಬಳಕೆ ಪ್ಲಾಸ್ಟಿಕ್ ಮಾರಾಟ ಹಾಗೂ ನಿಷೇಧಿತ ಪ್ಲಾಸ್ಟಿಕ್ ತಯಾರಿಕಾ ನಿಷೇಧ ಮಾಡಿದರೂ ಕೂಡ ಅವಳಿ ನಗರದಲ್ಲಿ ಎಗ್ಗಿಲ್ಲದೆ ಪ್ಲಾಸ್ಟಿಕ್ ಮಾರಾಟ ನಡೆದಿದೆ. ಮಂಗಳವಾರ ಪಾಲಿಕೆಯ ಆಯುಕ್ತರಾದ ಡಾಕ್ಟರ್ ಈಶ್ವರ್ ಉಳ್ಳಾಗಡ್ಡಿ ಅವರ ನೇತೃತ್ವದಲ್ಲಿ ದಾಳಿ ನಡೆಸಿ ಅಪಾರ ಪ್ರಮಾಣದ ನಿಷೇಧಿತ ಪ್ಲಾಸ್ಟಿಕ್ ಹಾಗೂ ಕಚ್ಚಾ ವಸ್ತುಗಳ ವಶಪಡಿಸಿಕೊಂಡ ಘಟನೆ ನಗರದ ಗೋಕುಲ್ ರಸ್ತೆಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಡೆದಿದೆ. ಗೋಕುಲ್ ರಸ್ತೆಯ ಇಂಡಸ್ಟ್ರಿಯಲ್ ಏರಿಯಾ ಮೊದಲನೇ ಹಂತದಲ್ಲಿರುವ ರಜನಿ ಪಾಲಿಪ್ಯಾಕ್ ಪ್ರೈವೇಟ್ ಲಿಮಿಟೆಡ್ ಹೆಸರಿನಲ್ಲಿ ನಡೆಯುತ್ತಿದ್ದ ಉದ್ಯಮದ ಮೇಲೆ ಪಾಲಿಕೆ ಆಯುಕ್ತರು ಹಾಗೂ ಸಿಬ್ಬಂದಿಗಳೊಂದಿಗೆ ಆಗಮಿಸಿ ದಾಳಿಯನ್ನ ನಡೆಸಿದ್ದಾರೆ. ದಾಳಿ ಸಂದರ್ಭದಲ್ಲಿ ಅಂದಾಜು 8 ರಿಂದ 10 ಲಕ್ಷ ಮೌಲ್ಯದ ಸುಮಾರು 15 ಟನ್ಗೂ ಅಧಿಕ ನಿಷೇಧಿತ ಪ್ಲಾಸ್ಟಿಕ್ ವಶಪಡಿಸಿಕೊಂಡಿದ್ದು ಮುಂದೆ ಕಾರ್ಯವನ್ನ ಅಧಿಕಾರಿಗಳು ನಡೆಸಿದ್ದಾರೆ. ಈ ವೇಳೆ ಕಾರ್ಯನಿರ್ವಾಹಕ ಅಭಿಯಂತರರು, ಘನತ್ಯಾಜ್ಯ ನಿರ್ವಹಣಾ ವಿಭಾಗದ ಮಲ್ಲಿಕಾರ್ಜುನ್ ಹಾಗೂ ವಲಯ ಆಯುಕ್ತರಾದ ಗಿರೀಶ್ ತಳವಾರ್, ಪರಿಸರ ಅಭಿಯಂತರಾದ ಯುವರಾಜ್, ಆರೋಗ್ಯ ನಿರೀಕ್ಷಕರು, ಪೌರ ಕಾರ್ಮಿಕರು ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಕಳೆದ 2 ದಿನಗಳ ಹಿಂದೆ ನಮ್ಮ ನ್ಯೂಸ್ 88 ಕವರ್ ತಂಡ ಈ ಒಂದು ಸುದ್ದಿಯನ್ನ ಬಿತ್ತರಿಸಿತ್ತು. ಯಾವ ರೀತಿಯೆಲ್ಲ ಹುಬ್ಬಳ್ಳಿ ಧಾರವಾಡದಲ್ಲಿ ಎಗ್ಗಿಲ್ಲದೆ ಪ್ಲಾಸ್ಟಿಕ್ ದಂಧೆ ನಡೀತಾ ಇದೆ ಅಂತಹ ವಿಸ್ತೃತವಾದ ವರದಿಯನ್ನ ಕೂಡ ಬಿತ್ತರಿಸಿತ್ತು. ಮಾರ್ಕೆಟ್ನಲ್ಲಿ ಯಾವ ರೀತಿಯೆಲ್ಲ ಪ್ಲಾಸ್ಟಿಕ್ ದಂಧೆ ನಡೀತಾ ಇದೆ, ರಾಜ್ಯಾರೋಷವಾಗಿ ಯಾವ ರೀತಿಯೆಲ್ಲ ಪ್ಲಾಸ್ಟಿಕ್ ದಂಧೆ ನಡೀತಾ ಇದೆ, ಎಗ್ಗಿಲ್ಲದೆ ಸಾಕ್ತಾ ಇದೆ ಅಂತೂ ಕಾರ್ಪೊರೇಷನ್ ಕಮಿಷನರ್ ಗಮನಕ್ಕೆ ಕೂಡ ತಂದಿತ್ತು. ಇವತ್ತು ನಾವು ಗೋಕುಲ್ ರಸ್ತೆಯ ಫಸ್ಟ್ನೇ ಗೇಟ್ ನಲ್ಲಿರುವಂತಹ ಒಂದು ಫ್ಯಾಕ್ಟರಿಗೆ ಬಂದಿದ್ದೀವಿ. ಇವತ್ತು ಕಾರ್ಪೊರೇಷನ್ ಕಮಿಷನರ್ ನೇತೃತ್ವದಲ್ಲಿ ಇದನ್ನ ರೈಡ್ ಕೂಡ ಮಾಡಲಾಗಿದೆ ಅಂತ ಹೇಳ್ಬೋದು. ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯೆಲ್ಲ ಪ್ಲಾಸ್ಟಿಕ್ ತಯಾರಾಗುತ್ತೆ, ಯಾವ ರೀತಿಯೆಲ್ಲ ಎಷ್ಟು ppm ನ ಬಳಸಿ ಪ್ಲಾಸ್ಟಿಕ್ ತಯಾರು ಮಾಡಬೇಕು ಅಂತ ಸರ್ಕಾರ ಕೂಡ ಗೈಡ್ಲೈನ್ಸ್ ಅನ್ನ ಹೊರಡಿಸಿದೆ. ಇವೆಲ್ಲ ಯಾವ ರೀತಿಯೆಲ್ಲ ಪ್ಲಾಸ್ಟಿಕ್ ನಿಷೇಧ ಮಾಡಿದೆ. ಪ್ಲಾಸ್ಟಿಕ್ ಕಡ್ಡಿಗಳೊಂದಿಗೆ ಇಯರ್ ಬರ್ಡ್ಗಳು, ಸಾಕಷ್ಟು ಬಲೂನ್ಗಳಿಗೆ ಪ್ಲಾಸ್ಟಿಕ್ ಸ್ಟಿಕ್ಗಳು, ಪ್ಲಾಸ್ಟಿಕ್ ಧ್ವಜಗಳು ಸೇರಿದಂತೆ ಪ್ಲಾಸ್ಟಿಕ್ ಸ್ಟಿಕ್ಕು, ಐಸ್ ಕ್ರೀಮ್, ಇತರೆ ಸಾಮಗ್ರಿಗಳನ್ನ ಕರಗಿಸಿ ಬಳಸಿ ಇವೆಲ್ಲ ರೀತಿಯಾದಂತಹ ಪ್ಲಾಸ್ಟಿಕ್ಗಳ ಸಂಗ್ರಹಣೆ ಕೂಡ ಕೋಟಿಗಟ್ಟಲೆ ಮೌಲ್ಯದ ಪ್ಲಾಸ್ಟಿಕ್ ಸಂಗ್ರಹಣೆಯನ್ನು ಕೂಡ ಮಾಡಿದ್ದಾರೆ. 100 ಮೈಕ್ರಾನ್ಗಿಂತ ತೆಳುವಾದ ಪ್ಲಾಸ್ಟಿಕ್ ಅಥವಾ ವಿಪಿಎಸ್ ಬ್ಯಾನರ್ಗಳ ಬಳಕೆ ಮತ್ತು ಉತ್ಪಾದನೆಯನ್ನು ಸಂಪೂರ್ಣವಾಗಿ ನಿಷೇಧಿಸಿದರೂ ಕೂಡ ಈ ರೀತಿಯಾದಂತಹ ಪ್ಲಾಸ್ಟಿಕ್ ದಂಧೆ ಹುಬ್ಬಳ್ಳಿಯಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಅಂತ ನಾವು ವಿಸ್ತೃತ ವರದಿಯ ಮೂಲಕ ಕೂಡ ಕಳೆದ 2 ದಿನಗಳಿಂದ ತೋರಿಸಿದ್ವಿ. ಇದೊಂದು ಇಂಪ್ಯಾಕ್ಟ್ ಗಳ ಮೂಲಕ ಇವತ್ತು ಕಾರ್ಪೊರೇಷನ್ ಕಮಿಷನರ್ ನೇರವಾಗಿ ಈ ಒಂದು ಗೋಡೌನ್ಗೆ ಭೇಟಿ ನೀಡಿ ಕೋಟ್ಯಾಂತರ ಮೌಲ್ಯದ ಪ್ಲಾಸ್ಟಿಕ್ ಗಳನ್ನ ಕೂಡ ವಶಪಡಿಸಿಕೊಂಡಿದ್ದಾರೆ ಅಂತ ಹೇಳ್ಬೋದು. ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು ನನ್ನ ಮುಂಭಾಗದಲ್ಲಿ ಯಾವ ರೀತಿಯೆಲ್ಲ ಬಂಡಲ್ಗಳಿವೆ, ಯಾವ ರೀತಿ ಬಂಡಲ್ಗಳಿಂದ ತಯಾರಿಕೆ ನಡೆಸ್ತಿದ್ರು. ನಮಗೆ ಮಾಹಿತಿ ಬಂದ ಪ್ರಕಾರ ಬೇರೆ ರಾಜ್ಯದಿಂದ ಪ್ಲಾಸ್ಟಿಕ್ ಗಳನ್ನ ಇಲ್ಲಿ ರಫ್ತು ಮಾಡಿಕೊಂಡು ಹುಬ್ಬಳ್ಳಿಗೆ ಬೇರೆ ಬೇರೆ ಪ್ರದೇಶಗಳಿಗೆ ಸಾಗಿಸ್ತಾರೆ ಅಂತ ಮಾಹಿತಿ ಬಂದಿತ್ತು. ಆದ್ರೆ ಇದನ್ನ ನೋಡಿದರೆ ಯಾವ ರೀತಿಯೆಲ್ಲ ಮಷಿನ್ ಗಳನ್ನ ಬಳಸಿ ಪ್ಲಾಸ್ಟಿಕ್ ಗಳನ್ನ ತಯಾರು ಮಾಡ್ತಾ ಇದ್ದಾರೆ ಅಂತ ನೀವೇ ದೃಶ್ಯದಲ್ಲಿ ನೋಡಬಹುದು. ಚಿಲ್ಲರೆ ಮಳಿಗೆಗಳಿಗೆ, ಹೂವು, ಹಣ್ಣು, ತರಕಾರಿ ಮಾರುಕಟ್ಟೆಗೆ, ದಿನಸಿ ಅಂಗಡಿಗಳು ಸೇರಿದಂತೆ ಔಷಧ ಅಂಗಡಿಗಳು, ಬೇಕರಿಗಳು ಸಾಕಷ್ಟು ಕಡೆಯಲ್ಲಿ ಇಲ್ಲಿಂದನೇ ಸಂಗ್ರಹಣೆ ಮಾಡಿಕೊಂಡು ಇಲ್ಲಿಂದನೇ ರಫ್ತಾಗ್ತಾ ಇದೆ ಅಂತಾನೆ ಹೇಳ್ಬೋದು. ಜೊತೆಗೆ ಗ್ರಾಹಕರು ಇರ್ಬೋದು, ಕೊಂಡುಕೊಳ್ಳೋರು ಇರ್ಬೋದು, ಪ್ಲಾಸ್ಟಿಕ್ ಗಳ ಬಳಕೆ ಮಾಡಬೇಕಾ ಬೇಡವಾ ಇವೆಲ್ಲವನ್ನ ಮಾಹಿತಿಯನ್ನ ಕಾರ್ಪೊರೇಷನ್ ಕಮಿಷನರ್ ಅವೇರ್ನೆಸ್ ಕೂಡ ಮಾಡ್ತಾ ಇದ್ದಾರೆ. ಈಗೆಲ್ಲ ಡೆಂಗ್ಯೂ ಜ್ವರ ಇರ್ಬೋದು, ಇವೆಲ್ಲ ಪ್ಲಾಸ್ಟಿಕ್ ಅಲ್ಲಲ್ಲಿ ಸಂಗ್ರಹಣೆ ಮಾಡಿ ಅಲ್ಲಲ್ಲೇ ಬಿಸಾಕಿ ಇವೆಲ್ಲವೂ ಕೂಡ ಆರೋಗ್ಯಕ್ಕೆ ಹಾನಿಕರ ಅಂತ ಸರ್ಕಾರ ಇಷ್ಟೆಲ್ಲ ಗೈಡ್ಲೈನ್ಸ್ ಹೊರಡಿಸಿದ್ರು ಕೂಡ ಇಷ್ಟು ರಾಜ್ಯಾರೋಷವಾಗಿ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂದ್ರೆ ಬೇಸರದ ಸಂಗತಿ ಅಂತ ಹೇಳ್ಬೋದು. ಜೊತೆಗೆ ಇನ್ನಾದರೂ ಸರ್ಕಾರ ಯಾವ ರೀತಿ ಇದಕ್ಕೆ ಕಡಿವಾಣ ಹಾಕುತ್ತೆ, ಇಂಥ ಫ್ಯಾಕ್ಟರಿಗಳ ಮೇಲೆ ಬೀಗ ಜಡಿಯುತ್ತಾ ಅಥವಾ ಯಾವುದಾದ್ರೂ ಒತ್ತಡಕ್ಕೆ ಮಣಿದು ಇದನ್ನ ಅದೇ ರೀತಿ ಮುಂದುವರಿಸುತ್ತಾ ಅಂತ ವರದಿಯನ್ನು ಕೂಡ ಮಾಡಿತ್ತು. ಕಮಿಷನರ್ ಗಮನಕ್ಕೂ ಕೂಡ ತಂದಿತ್ತು. ಇವತ್ತು ಸ್ವತಃ ಕಮಿಷನರ್ ಅವರೇ ಈ ಒಂದು ದೊಡ್ಡ ಗೋಡೌನ್ಗೆ ಭೇಟಿ ನೀಡಿ ರೈಡ್ ಕೂಡ ಮಾಡಿದ್ದಾರೆ. ಇವತ್ತು ನಮ್ಮ ಜೊತೆ ಕಾರ್ಪೊರೇಷನ್ ಕಮಿಷನರ್ ಆದಂತಹ ಈಶ್ವರ್ ಉಳ್ಳಾಗಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನೇ ಮಾತಾಡಿಸ್ತಾ ಹೋಗೋಣ. ಸರ್, ಏನಿಲ್ಲ ಈ ರೀತಿಯಾದಂತಹ ದೊಡ್ಡ ಮಟ್ಟದಲ್ಲಿ ಹುಬ್ಬಳ್ಳಿ ಅವಳಿ ನಗರದಲ್ಲಿ ಈ ರೀತಿಯಾದಂತಹ ಹೌದು, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕಂಟಿನ್ಯೂಸ್ ಆಗಿ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದೀವಿ ಹಾಗೂ ಕಂಟಿನ್ಯೂಸ್ ರೈಡ್ಗಳನ್ನು ಮಾಡ್ತಾ ಇದ್ದೀವಿ. ಪ್ಲಾಸ್ಟಿಕ್ ನಿಷೇಧಿತ ಪ್ಲಾಸ್ಟಿಕ್ ಅನ್ನು ನಾವು ಅವಾಯ್ಡ್ ಮಾಡಲಿಕ್ಕೆ
ಅದು ಸಹಿತ ಕಂಟಿನ್ಯೂಸ್ ಆಗಿ ಪ್ಲಾಸ್ಟಿಕ್ ಬರ್ತಾ ಇರೋದನ್ನು ನಾವು ಮನಗಂಡು ಏನಂತ ಹೇಳಿದ್ರೆ ಎಲ್ಲಿಂದ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡು ಎಲ್ಲಿ ಪ್ರೊಡಕ್ಷನ್ ಆಗ್ತಾ ಇದೆ ಅಂತಕ್ಕಂಥದ್ದು ಇನ್ಫಾರ್ಮೇಷನ್ ತೊಗೊಂಡಾಗ ಈ ಇಂಡಸ್ಟ್ರಿಯಲ್ ಏರಿಯಾದಲ್ಲೂ ಸಹಿತ ಒಂದು ಫ್ಯಾಕ್ಟ್ರಿಗಳಿದಾವೆ ಅಂತ ಹೇಳಿದಾಗ ಇಲ್ಲಿ ನಾವು ಇನ್ಫಾರ್ಮೇಷನ್ ಮೇರೆಗೆ ಇವತ್ತು ಮಾರ್ನಿಂಗ್ ಇನ್ಸ್ಪೆಕ್ಷನ್ಗೆ ಬಂದು ರೇಟ್ ಮಾಡಿದ್ವಿ. ಎಂಟೈರ್ ನಾವು ಬಂದು ನೋಡಿದಾಗ ಏನಂತ ಹೇಳಿದ್ರೆ ಆನರಬಲ್ ಕಿರಣ್ ನ್ಯಾಚುರಲ್ ನ್ಯಾಯಾಧಿಕರಣದ ಒಂದು ಮಾರ್ಗದ ಸೂಚಿಗಳಂತೆ ಈಗ ಏನು 50 ಮೈಕ್ರಾನ್ಗಿಂತ ಕಮ್ಮಿ ಇರ್ತಕ್ಕಂಥ ಪ್ಲಾಸ್ಟಿಕ್ನ ತಯಾರು ಮಾಡ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಅಂದರೆ ಅರೌಂಡು 15 ಟನ್ಗಳಷ್ಟು ಏನಂತ ಹೇಳಿದ್ರೆ ಫಿನಿಶ್ಡ್ ಗೂಡ್ಸ್ ಇಲ್ಲಿ ರೆಡಿ ಇದೆ. ಅಂದರೆ 50 ಮೈಕ್ರಾನ್ಗಿಂತ ಕಮ್ಮಿ ಇರ್ತಕ್ಕಂಥದ್ದು ಅರೌಂಡ್ 35 ಮೈಕ್ರಾನ್ ಇರ್ತಕ್ಕಂಥದ್ದು. ಹಾಗಾಗಿ ಎಂಟೈರ್ ನಾವು 15 ಟನ್ ಏನು ಫಿನಿಶ್ಡ್ ಪ್ರಾಡಕ್ಟ್ ಇದೆ ಅದನ್ನು ಸೀಸ್ ಮಾಡ್ತಾ ಇದ್ವಿ. ಜೊತೆಗೆ ಈ ಒಂದು ಫ್ಯಾಕ್ಟ್ರಿನೂ ಸಹಿತ ಸೀಸ್ ಮಾಡ್ತಾ ಇದ್ವಿ. ನಂತರ ಈ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಧಿಕಾರಿಗಳು ಹಾಗೂ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ಅದನ್ನು ವರದಿಯನ್ನು ತಗೊಂಡು ಮುಂದೆ ಕಾನೂನಾತ್ಮಕವಾಗಿರ್ತಕ್ಕಂಥ ಒಂದು ಕ್ರಮನ ಕೈಗೊಂಡಿದೆ. ಸರಿ, ಹುಬ್ಬಳ್ಳಿ ನಗರದಲ್ಲಿ ಪ್ಲಾಸ್ಟಿಕ್ ಹೌದು, ಇದು ಇಟ್ಸ್ ಅ ಬಿಗಿನಿಂಗ್ ಇನ್ ಹುಬ್ಳಿ ಧಾರವಾಡ. ಸೊ ಎಲ್ಲರಿಗೂ ಏನಂತ ಹೇಳಿದ್ರೆ ಇದೊಂದು ಎಚ್ಚರಿಕೆ, ಯಾರೂ ಸಹಿತ ನಿಷೇಧಿತ ಏಕ ಬಳಕೆ ಪ್ಲಾಸ್ಟಿಕ್ಕನ್ನು ಮಾಡ್ತಕ್ಕದ್ದಲ್ಲ. ಡೆಫಿನೆಟಾಗಿ ನಾವು ಈಗ ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆ ವತಿಯಿಂದ 2 ಟೀಮ್ಗಳನ್ನು ಮಾಡ್ತಾ ಇದ್ವಿ. ಒಂದು ಧಾರವಾಡಕ್ಕೆ, ಒಂದು ಹುಬ್ಳಿಗೆ. ಕಂಟಿನ್ಯೂಸ್ ಆಗಿ ಈ ಥರ ಎಲ್ಲೆಲ್ಲಿ ಪ್ರೊಡಕ್ಷನ್ ಪಾಯಿಂಟ್ಸ್ ಇದ್ದಾವೆ ಡೆಫಿನೆಟಾಗಿ ಮುಂಬರುವ ದಿನಗಳಲ್ಲಿ ಎಂಟೈರ್ ಇದನ್ನು ನಾವು ಕ್ಲೋಸ್ ಮಾಡ್ತೀವಿ. ಪ್ಲಸ್ ಏಕ ಬಳಕೆ ಪ್ಲಾಸ್ಟಿಕ್ಕನ್ನು ಕಂಪ್ಲೀಟ್ ಸರ್ಕ್ಯುಲೇಷನ್ ಮತ್ತು ಪ್ರೊಡಕ್ಷನ್ ಕ್ಲೋಸ್ ಮಾಡ್ತೀವಿ. ಸ್ವಚ್ಛತೆ ಬಗ್ಗೆ ಸರ್ ಕಾರ್ಪೊರೇಷನ್ ಆಯಾ ಏರಿಯಾದಲ್ಲಿ ಅವ್ರಿಗೆಲ್ಲ ಈ ರೀತಿ ಇಲ್ಲ, ಈಗ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಸು ಕಂಟಿನ್ಯೂ ಆಗಿ ಇದ್ರ ಬಗ್ಗೆ ಏನಂತಾರೆ ರೇಡ್ಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಪ್ರೊಡಕ್ಷನ್ ಪಾಯಿಂಟ್ಸ್ಗಳಿರೋದ್ರಿಂದ ಡೆಫಿನೆಟ್ಲಿ ವಿಲ್ ಕ್ಲೋಸ್ ಅಂದರೆ ಕಂಟಿನ್ಯೂಸ್ ಆಗಿ ಫೀಲ್ಡಲ್ಲೂ ಸಹಿತ ನಾವು ರೇಡ್ ಆಗ್ತಾ ಇದ್ದೀವಿ, ಫೈನ್ ಹಾಕ್ತಾ ಇದ್ದೀವಿ. ಅದ್ರ ಜೊತೆಗೆ ಏನಂತ ಹೇಳಿದ್ರೆ ಪ್ರೊಡಕ್ಷನ್ ಪಾಯಿಂಟ್ಸ್ಗಳ ಮೇಲೂ ಫ್ಯಾಕ್ಟ್ರಿಗಳ ಮೇಲೂ ನಾವು ರೇಡ್ ಮಾಡಿ ಇದನ್ನು ಕ್ಲೋಸ್ ಮಾಡ್ತಕ್ಕಂಥ ಪ್ರಕ್ರಿಯೆ. ಸಣ್ಣ ಸಣ್ಣ ಮಳಿಗೆಗಳಿಗೆ ದಂಡ ಹಾಕುವಂತಹ ಪ್ರಕ್ರಿಯೆಯನ್ನು ಅಲ್ಲಿಯ ಹೆಲ್ತ್ ಆಫೀಸರ್ಸ್ ಕೂಡ ಮಾಡಿದ್ರು. ನನ್ನ ಗಮನಕ್ಕೂ ಕೂಡ ಬಂದು ನಾನು ಕೂಡ ವಿಸಿಟ್ ಮಾಡಿದ್ದೆ. ಇವೆಲ್ಲದರ ನಡುವೆ ನಾವು ಇವತ್ತು ಫ್ಯಾಕ್ಟ್ರಿಗಳಿಗೆ ಭೇಟಿ ನೀಡಿ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಪ್ಲಾಸ್ಟಿಕ್ ಮಳಿಗೆಯನ್ನು ಬಂದ್ ಮಾಡಿಸುವಂತಹ ಪ್ರಕ್ರಿಯೆಯನ್ನು ಮಾಡಿದ್ದೇನೆ ಅಂತ ಕಾರ್ಪೊರೇಷನ್ ಕಮಿಷನರ್ ನೇರವಾಗಿ ಹೇಳಿದ್ದಾರೆ. ಇವತ್ತಿನ ಗಣೇಶ್ ಹಿರೇಮಠ್, ನ್ಯೂಸ್ 88 ಕನ್ನಡ, ಹುಬ್ಬಳ್ಳಿ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.